ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ KR ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ನಮ್ಮ ಮಾನವ ದೇಹ ಏನಿರ್ತದೆ ಅದರಲ್ಲಿ ಪ್ರತಿ ಅಂಗಗಳು ಕೂಡ ಇಂಪಾರ್ಟೆಂಟ್. ನಮ್ಮ ಮಾನವ ದೇಹದಲ್ಲಿ ಇರುವಂತಹ ಒಂದು ಅಂಗಗಳೇನಿದೆ ಅದು ಒಂದರ ಒಂದು ಕೋರ್ಡಿನೇಷನ್ ಮೇಲೆ ಕೆಲಸ ಮಾಡ್ತಾ ಇರ್ತದೆ. ನಾವು ಕಿಡ್ನಿಯ ಕೆಲಸಗಳನ್ನು ನೋಡ್ತಾ ಇದ್ದಾಗ ಕಿಡ್ನಿಯ ಕೆಲಸ ಚೆನ್ನಾಗಿರಬೇಕು ಅಂತಂದ್ರೆ ದೇಹದಲ್ಲಿರುವ ಬೇರೆ ಅಂಗಗಳು ಕೆಲಸ ಚೆನ್ನಾಗಿ ಮಾಡ್ತಾ ಇರಬೇಕು. ಅದರಲ್ಲಿ ಮುಖ್ಯವಾದದ್ದು ಅಂತಂದ್ರೆ ಹಾರ್ಟ್ ಮತ್ತೆ ಲಿವರ್. ಹೀಗೆ ಇರುವಂತ ಒಂದು ಪರಿಸರದಲ್ಲಿ ಈ ಹಾರ್ಟಿನ ಒಂದು ಪ್ರಾಬ್ಲಮ್ ಇದ್ರೆ ಅಥವಾ ಲಿವರ್ನ ಪ್ರಾಬ್ಲಮ್ ಇದ್ರೆ ಅದರಿಂದ ಕೂಡ ಕಿಡ್ನಿ ಡ್ಯಾಮೇಜ್ ಆಗುವಂತಹ ಅಥವಾ ಕಿಡ್ನಿಯ ಕೆಲಸ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಕಾರ್ಡಿಯೋರಿನಲ್ ಸಿಂಡ್ರೋಮ್ ಅಥವಾ ಹೆಪಟೋರಿನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಏನಪ್ಪ ಇದು ಕಾರ್ಡಿಯೋರಿನಲ್ ಸಿಂಡ್ರೋಮ್ ಅಂತಂದ್ರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಹೃದಯ ರಕ್ತದಲ್ಲಿರುವ ನಮ್ಮ ಬಾಡಿಲಿರುವಂಥ ರಕ್ತವನ್ನ ಪಂಪ್ ಮಾಡುತ್ತೆ. ಹೃದಯ ಪಂಪ್ ಮಾಡಿದಾಗಲೇ ಬೇರೆ ಎಲ್ಲ ಆರ್ಗನ್ಸ್ಗೂ ಬ್ಲಡ್ ಸರ್ಕ್ಯುಲೇಷನ್ನು ಅಥವಾ ಬ್ಲಡ್ ಸಪ್ಲೈ ಒಂದು ನಿರ್ದಿಷ್ಟವಾದ ಒಂದು ಪ್ರೆಷರ್ನಲ್ಲಿ ಮೂಮೆಂಟ್ ಆಗ್ತಾ ಇರ್ತದೆ. ಸೊ ಯಾವಾಗ ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಅದರಿಂದ ಕಿಡ್ನಿ ಮೇಲೆ ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಕಾರ್ಡಿಯೋರಿನಲ್ ಸಿಂಡ್ರೋಮ್ ಅಂತ ಕರಿತೀವಿ. ಈ ಕಾರ್ಡಿಯೋರಿನಲ್ ಸಿಂಡ್ರೋಮ್ ಆದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ಒಂದು ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ. ಕಿಡ್ನಿಗೆ ಬರುವಂಥ ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗ್ಬೋದು ಅಥವಾ ಅದರಲ್ಲಿರುವಂಥ ಪ್ರೆಷರ್ಸು ವೇರಿಯೇಷನ್ ಆಗ್ಬೋದು. ದೇಹದಲ್ಲಿ ಉತ್ಪಾದನೆ ಆಗುವಂಥ ಸಾಕಷ್ಟು ಹಾರ್ಮೋನ್ಸ್ ಇರುತ್ತೆ, ಅದಕ್ಕೆ ಹಾರ್ಮೋನಲ್ ಸರ್ಕ್ಯುಲೇಷನ್ನಲ್ಲಿ ಪ್ರಾಬ್ಲಮ್ ಆಗ್ಬೋದು. ಇದೆಲ್ಲ ಆದಾಗ ಏನಾಗುತ್ತೆ, ಕಿಡ್ನಿಯ ಒಂದು ಫಂಕ್ಷನ್ ಏನಿರುತ್ತೆ ಅದರಲ್ಲಿ ಪ್ರಾಬ್ಲಮ್ ಬರೋಕ್ಕೆ ಶುರು ಆಗುತ್ತೆ. ಸೊ ಹೀಗೆ ಈ ದೇಹದ ಒಂದು ಸಮತೋಲನ ಏನಿರ್ತದೆ, ಕಿಡ್ನಿಯ ತೊಂದರೆ ಇದ್ರೂ ಕೂಡ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಹಾರ್ಟಿನ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ ಕಿಡ್ನಿಯ ಒಂದು ನಿಷ್ಕ್ರಿಯ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಕಾರ್ಡಿಯೋರಿನಲ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಈ ಕಾರ್ಡಿಯೋರಿನಲ್ ಸಿಂಡ್ರೋಮ್ನಲ್ಲಿ 5 ಥರ ಟೈಪ್ಸ್ ಇರುತ್ತೆ. ಅದರಲ್ಲಿ ಟೆಂಪರರಿ ಪ್ರಾಬ್ಲಮ್ ಕೂಡ ಆಗ್ಬೋದು ಕಿಡ್ನಿಗೆ, ಅಥವಾ ಪರ್ಮನೆಂಟ್ ಕಿಡ್ನಿ ಪ್ರಾಬ್ಲಮ್ ಕೂಡ ಆಗ್ಬೋದು. ಸೊ ಈ ಕಾರ್ಡಿಯೋರಿನಲ್ ಪ್ರಾಬ್ಲಮ್ ಇದ್ದಾಗ ಸಿಂಪ್ಟಮ್ಸ್ ಏನಿರುತ್ತೆ ಅಂತಂದರೆ, ಕಾಲುಗಳಲ್ಲಿ ಊತ ಬರುವಂಥದ್ದು, ಮುಖದಲ್ಲಿ ಊತ ಬರುವಂಥದ್ದು, ಮತ್ತು ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಕಡಿಮೆ ಆಗಿ ಊಟ ಸರಿಯಾಗಿ ಸೇರೋದಿಲ್ಲ, ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ. ಇದೆಲ್ಲ ಒಂದು ಕಿಡ್ನಿಯ ವಿಫಲತೆಯಿಂದ ಆಗುವಂಥ ಸಿಂಪ್ಟಮ್ಸು ಕಾರ್ಡಿಯಾಕ್ ಪೇಷಂಟ್ಸ್ ಇದ್ದಾಗ ನಾವು ಏನಾದ್ರು ನೋಡ್ತೀವಿ ಅಂತಂದರೆ ಅವಾಗ ಅವ್ರಿಗೆ ನಾವು ಅದಕ್ಕೆ ನಿರ್ದಿಷ್ಟವಾದ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿಸ್ಬೇಕಾಗುತ್ತೆ. ರಕ್ತ ಪರೀಕ್ಷೆಯನ್ನು ಮಾಡಿಸಿದಾಗ ಅವರಲ್ಲಿರುವಂತಹ ಯೂರಿಯಾ ಲೆವೆಲ್ಸು, ಕ್ರಿಯಾಟಿನಿನ್ ಲೆವೆಲ್ಸು ಹೆಚ್ಚಾಗ್ತಾ ಬರುತ್ತೆ. ಹಾಗೆ ಯೂರಿನ್ ಮಾಡೋ ಒಂದು ಏನು ಪ್ರಮಾಣ ಇರ್ತದೆ ಅದು ಕಡಿಮೆ ಆಗೋ ಒಂದು ಸಾಧ್ಯತೆ ಕೂಡ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸೊ ಈ ನಮ್ಮ ಮಾನವ ದೇಹ ಏನಿರುತ್ತೆ ಅದರಲ್ಲಿರುವಂಥ ಪ್ರತಿ ಅಂಗಗಳು ಒಂದು ಸಮತೋಲನದಲ್ಲಿ ಕೆಲಸ ಮಾಡುತ್ತಿರುತ್ತೆ. ಯಾವುದೇ ಒಂದು ಅಂಗಕ್ಕೆ ನಿಷ್ಕ್ರಿಯ ಆಯಿತು ಅಥವಾ ತೊಂದರೆ ಆಯಿತು ಅಂದರೆ ಅದರಿಂದ ಬೇರೆ ಅಂಗಕ್ಕೆ ಕೂಡ ತೊಂದರೆ ಬರುವ ಸಾಧ್ಯತೆ ಇರ್ತದೆ. ಈಗ ಮೇಲೆ ಹೇಳಿದ್ರಲ್ಲಿ ನಾವು ಹಾರ್ಟಿಂದ ಬರುವಂತಹ ಒಂದು ಪ್ರಾಬ್ಲಮ್ಮಿಂದ ಬರುವ ಒಂದು ಕಿಡ್ನಿಯ ಒಂದು ದೌರ್ಬಲ್ಯತೆ ಅಥವಾ ವಿಫಲತೆ ಬಗ್ಗೆ ನೋಡಿದ್ವಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆರ್ಗನ್ನು ನಮ್ಮ ದೇಹದಲ್ಲಿ ಅಂದರೆ ಲಿವರ್. ಯಾವಾಗ ಲಿವರು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಲಿವರ್ ಫೇಲ್ಯೂರ್ ಆಗುತ್ತೆ, ಆವಾಗ ಕೂಡ ಕಿಡ್ನಿಯ ಒಂದು ದೌರ್ಬಲ್ಯತೆ ಅಥವಾ ಒಂದು ದುಷ್ಪರಿಣಾಮ ಬರಲಿಕ್ಕೆ ಸಾಧ್ಯ ಇರುತ್ತೆ. ಇದಕ್ಕೆ ನಾವು ಹೆಪಟೋರಿನಲ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಹೀಗೆ ದೇಹದಲ್ಲಿರುವಂಥ ಒಂದು ಪ್ರತಿ ಅಂಗಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಒಂದು ಸಮತೋಲನದಲ್ಲಿರಬೇಕು. ನಮ್ಮ ಒಂದು ಆರೋಗ್ಯವಂತ ಜೀವನಕ್ಕೆ ಪ್ರತಿಯೊಂದು ಆರ್ಗನ್ನು ಕೂಡ ನಾವು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಹೋಗಬೇಕು. ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಕೆಲವೊಂದು ಟೆಸ್ಟ್ಗಳು ಮಾಡೋ ಟೈಮ್ನಲ್ಲಿ ಹಾರ್ಟಿನ ಟೆಸ್ಟು, ಲಿವರ್ ಟೆಸ್ಟು ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಟೆಸ್ಟು ಎಲ್ಲವನ್ನು ಟೆಸ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಕಂಡುಕೊಳ್ಬೋದು. ನೋಡಿದ್ರಲ್ಲ, ಒಂದು ಮಾನವ ದೇಹ ಅನ್ನೋದು ಒಂದು ಪರಿಪೂರ್ಣವಾಗಿ ಕೆಲಸ ಮಾಡಬೇಕು ಅಂದರೆ ಎಲ್ಲ ಒಂದು ಆರ್ಗನ್ಸು ಈಕ್ವಲ್ ಆಗಿ ಕೆಲಸ ಮಾಡಬೇಕು. ಯಾವ್ದಾದ್ರು ಒಂದು ಆರ್ಗನಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಇನ್ನೊಂದು ಆರ್ಗನ್ಗೂ ಕೂಡ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ನಮಸ್ಕಾರ.